ನೋಡಿ ವಿದ್ಯಾರ್ಥಿಗಳೇ, ನೀವು ಇಂದಿನ ತರಗತಿಯಲ್ಲಿ ಸಂಖ್ಯೆಗಳ ಬಗ್ಗೆ, ಸಂಖ್ಯೆಗಳ ಕಲ್ಪನೆ ಬಗ್ಗೆ ತಿಳ್ಕೊಂಡಿರ್ತೀರಿ. ಆ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ ಬರೋದು ಯಾವುದು ಅಂದ್ರೆ 0. ಕೇಳಿದ್ರೆ 0 ಅಷ್ಟಿದ್ದ ಕಲ್ಪನೆ ಬಂದಿದೆ. 0 ಮಹತ್ವ ಇಷ್ಟು. ಹಾಗಾದ್ರೆ 0 ಬಗ್ಗೆ ಒಂದು ಹಾಡಿದೆ. ಆ ಹಾಡನ್ನು ಹೇಳ್ತಾ 0 ಬಗ್ಗೆ ನಾವು ತಿಳ್ಕೊಳ್ಳೋಣ. ಗುರುವೇ ನಾನು ಒಂದು 0. ಗುರುವೇ ನಾನು ಒಂದು 0. 0ನಲ್ಲಿ ಬೆಲೆ ಇದೆ. ಗುರುವೇ ನಾನು ಒಂದು 0. 0ನಲ್ಲಿ ಬೆಲೆ ಇದೆ. 0 ಹಿಂದೆ ಇದ್ದರಂತೆ 0ಗಾಗ ಬೆಲೆ ಇದೆ. 0 ಹಿಂದೆ 0 ಹಿಂದ್ಗಡೆ ಯಾವ್ದಾರ ಒಂದು ಅಂಕಿ ಇದ್ರೆ ಮಾತ್ರ 0ಗೆ ಏನಿರ್ತದೆ, ಬೆಲೆ ಇರ್ತದೆ. ಅದೇ ರೀತಿ ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬಂದಿರಿ. ಯಾವ್ದಾರ ಒಂದು ಅಂಕಿ 0 ಹಿಂದೆ ಮಾತ್ರ, 0 ಹಿಂದೆ ಬಂದ್ರೆ ಮಾತ್ರ ಅದಕ್ಕೆ ಏನಿರ್ತದೆ, ಬೆಲೆ ಇರ್ತದೆ. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬಂದಿರಿ, ಆವಾಗ ಮಾತ್ರ ನಮಗೆ ಬೆಲೆ ಸಿಗ್ತದೆ. 0 ಯಾವ 0ಯಾದ ಎನ್ನ ಮನಕ್ಕೆ ಬೆಲೆ ತುಂಬ ಬಂದಿರಿ. 0 ಆಗಿರುವ ಅಂತ ನನ್ನ ಮನಕ್ಕೆ ನೀವು ಅಂಕಿಗಳು ಬಂದು ಏನ್ ಮಾಡಬೇಕು, ಬೆಲೆಯನ್ನ ತುಂಬಬೇಕು ಅಂತ 0 ಹೇಳ್ತದೆ. ನಿಮ್ಮ ನುಡಿದ ನನ್ನ ಬದುಕು, ನಿಮ್ಮನ್ನ ಬಿಟ್ಟು ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವೇ. ಅಂದ್ರೆ ಬೇರೆ ಅಂಕಿ ಇರಲಿಲ್ಲ, ನಾನು ಯಾವಾಗ ಏನಾಗ್ತೀನಿ, ಶೂನ್ಯ ಆಗ್ತೀನಿ ಅಂತ 0 ಹೇಳ್ತದೆ. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಬರಿತವು. ಅಲ್ಪ ಬುದ್ಧಿ ಅತಿ ಆಸೆ ಅಂದ್ರೆ, ಅಲ್ಪ ಬುದ್ಧಿ ಅಂದ್ರೆ ಕಡಿಮೆ ಬುದ್ಧಿ. ಕಡಿಮೆ ಬುದ್ಧಿ ಅತಿ ಆಸೆ ಅಹಂಕಾರ ಇವೆಲ್ಲವೂ ಕೂಡ ಬರಿತವು. ಗುರುವೇ ನಾನು ಒಂದು 0. 0ಯಲ್ಲಿ ಬೆಲೆ ಇದೆ. ಈ ತರ 0 ಒಂದು ವಾಕ್ಯದ, 0ಯ ಒಂದು ಹಾಡಿನ ಮೂಲಕ ನಾವು ಇವತ್ತು ಅಂಕಿಗಳ ಬಗ್ಗೆ ತಿಳಿತಾ ಹೋಗೋಣ. ಈ 0 ಆದ್ಮೇಲೆ ನೆಕ್ಸ್ಟ್ ಬರುವಂತ ಅಂಕಿಗಳು ನಿಮಗೆ ಆಲ್ರೆಡಿ ಗೊತ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಬರುವಂತ ಅಂಕಿಗಳು ಯಾವ್ಯಾವ 0 ಆಗ್ತದೆ, 1 ಆಗಿರ್ಬೋದು, 2, 3. ಹಾಗಾದ್ರೆ ಆ ಅಂಕಿಗಳ ಬಗ್ಗೆ ತಿಳಿತಾ ಹೋದಾಗ ನಮಗೆ ಮನುಷ್ಯನಿಗೆ ಕೊಟ್ಟಿರುವಂತ ಅಂಕಿಗಳು, ನಮ್ಮಲ್ಲೇ ಅಂಕಿಗಳನ್ನು ನಾವು ನೋಡ್ತಾ ಹೋಗ್ಬೋದು, ಬಾಡಿ ಪಾರ್ಟ್ಸ್. ಈಗ ನಮಗೆ ತಲೆ ಎಷ್ಟಿದೆ, 1 ಇದೆ, 2 ಇದೆ. 1 ಅನ್ನೋದು ಅಂಕಿ ಬಂದ. ಈ 0 ಆದ್ಮೇಲೆ ಎಷ್ಟೇ ಆದ 1. ನಮಗೆ ಕಣ್ಣುಗಳು ಎಷ್ಟಿದಾವೆ, ಕಣ್ಣುಗಳು ಎಷ್ಟಿದಾವೆ, 3 ಕಣ್ಣು ಇದಾವ ಇಲ್ಲ ತಾನೆ? ಕಣ್ಣು ಎಷ್ಟಿದಾವ, 2 ಇದಾವೆ. ನೆಕ್ಸ್ಟ್ ಅದಾದ್ಮೇಲೆ ನದಿಗಳು. ಈಗ ನಮಗೆ ಕೆಲವೊಂದು 3 ನದಿಗಳ ಸಂಗಮ ಅಂತ ಕೇಳ್ತೀವಿ. 3 ನದಿಗಳು ಒಂದ್ ಕಡೆ ಕೂಡಿ ಏನಾಗಿರ್ತವೆ, ಹರಿದು ಹೋಗಿರ್ತವೆ. ಹಾಗಾದ್ರೆ 3 ನದಿಗಳ ಸಂಗಮ ಅದು 3 ಅಂಕಿಯನ್ನು ಸೂಚನೆ ಮಾಡ್ತದೆ. ನೆಕ್ಸ್ಟ್ 4ನೇ ಅಂಕಿಯನ್ನು ಸೂಚನೆ ಮಾಡೋದು ವೇದಗಳನ್ನ ನೀವು ಕೇಳಿದಿರಿ. ವೇದಗಳು ಎಷ್ಟಿರ್ತವೆ, 4 ವೇದಗಳಿರ್ತವೆ. ಯಾವ್ಯಾವ ಗೊತ್ತಾಯ್ತಾ ನಿಮಗೆ? ಆ 4 ವೇದಗಳನ್ನ ನಾವು ಕಾಣಬಹುದು. ಹಾಗಾದ್ರೆ ನೆಕ್ಸ್ಟ್ 5 ಅಂಕಿಯನ್ನು ಸೂಚನೆ ಮಾಡೋದು, ನಮ್ಮ ಒಂದು ಕೈಯಲ್ಲಿ ಬೆರಳುಗಳ ಸಂಖ್ಯೆ ಎಷ್ಟಿದಾವೆ, 5 ಇದಾವೆ. ಒಂದು ಕೈಯಲ್ಲಿ ಎಷ್ಟು ಬೆರಳುಗಳಿದಾವೆ, 5 ಬೆರಳುಗಳು. ನೆಕ್ಸ್ಟ್ 6 ಅಂಕಿಯನ್ನು ಸೂಚನೆ ಮಾಡುವಂತದ್ದು ಸ್ವರಗಳು, ಸಪ್ತ ಸ್ವರಗಳು. ಎಷ್ಟು ಸಪ್ತ ಸ್ವರಗಳಿದಾವೆ, 6. ಸಪ್ತ ಸ್ವರಗಳು ಎಷ್ಟಿದಾವೆ, 6. ಸಪ್ತ ಸ್ವರಗಳು ಎಷ್ಟು ಬರ್ತವೆ, 6 ಬರ್ತವೆ. ಸರಿನಾ? ನೆಕ್ಸ್ಟ್ ಇದಾದ್ಮೇಲೆ 7 ಅಂಕಿಯನ್ನು ಸೂಚನೆ ಮಾಡೋದು. ಅದೇ ರೀತಿ 8 ಅಂಕಿಗಳನ್ನ ಅಷ್ಟದಿಕ್ಕುಗಳು ಸೂಚನೆ ಮಾಡ್ತವೆ. ನವರಸಗಳನ್ನ 9 ನವರಸಗಳಿದಾವೆ, ಅದು 9 ಸೂಚನೆ ಮಾಡ್ತದೆ. ನಮ್ಮ ಕೈ 2 ಕೈಯಲ್ಲಿ ಒಟ್ಟು ಬೆರಳುಗಳ ಸಂಖ್ಯೆಯನ್ನು ಕೊಟ್ಟರೆ 10 ಸಂಖ್ಯೆಯನ್ನ ಸೂಚನೆ ಮಾಡ್ತದೆ. ಈ ತರ ಅಂಕಿಗಳಿಗೆ ನಾವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಆಯ್ತಾ? ಇಲ್ಲಿಂದ ಮುಂದಕ್ಕೆ 7, 8, 9, 10 ಸಂಖ್ಯೆಗಳು ಏನ್ ಬರ್ತಾ ಹೋಗ್ತಾವಲ್ಲ, ಹಾಗಾದ್ರೆ ಇವೆಲ್ಲವನ್ನು ಕೂಡ ನಾವು ಅಂಕಿಗಳು ಅಂತ ಕರೆದ್ವಿ. ಹಾಗಾದ್ರೆ ಅಂಕಿಗಳ ವಿವಿಧ ಸಂಖ್ಯಾಗಣಗಳನ್ನು ನಾವೀಗ ಜೋಡಿಸ್ತಾ ಹೋಗ್ಬೋದು. ಹಾಗಾದ್ರೆ ವಿವಿಧ ಸಂಖ್ಯಾಗಣಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಸಂಖ್ಯಾಗಣದಲ್ಲಿ ಮೊದಲನೇ ಗಣ ಯಾವ್ದು ಬರ್ತದೆ, ಸ್ವಾಭಾವಿಕ ಸಂಖ್ಯೆಗಳ ಗಣ. ಯಾವ್ದು ಬರ್ತದೆ, ಸ್ವಾಭಾವಿಕ ಸಂಖ್ಯೆಗಳ ಗಣ ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಯಾವುದರಿಂದ ಸೂಚನೆ ಮಾಡ್ತೀವಿ, ನಿಮ್ಗೆ ಗೊತ್ತಿರೋ ಪ್ರಕಾರ ಗೊತ್ತಿದೆ. ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಯಾವುದರಿಂದ ಸೂಚನೆ ಮಾಡ್ತೀವಿ, ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಯಾವುದರಿಂದ ಸೂಚನೆ ಮಾಡ್ತೀವಿ, n ನಿಂದ ಸೂಚನೆ ಮಾಡ್ತೀವಿ, ಕ್ಯಾಪಿಟಲ್ M. ಹಾಗಾದ್ರೆ ಇದರಲ್ಲಿ ಬರುವಂತ ಅಂಕಿಗಳು ಯಾವ್ಯಾವು, 1, 2, 3, 4 ಇತ್ಯಾದಿ. ಇವೆಲ್ಲವೂ ಕೂಡ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಬರ್ತವೆ. 1 ರಿಂದ ಸ್ಟಾರ್ಟ್ ಮಾಡಿ ನೀವು ಎಷ್ಟು ಬೇಕಾದ ಅಂಕಿಗಳನ್ನ ಬರಿತಾ ಹೋದ್ರೆ ಅವನ್ನ ನಾವೇನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ. ಸರಿನಾ? ಈ ಗಣ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಪೂರ್ಣ ಸಂಖ್ಯೆಗಳ ಗಣ. ಎಂತ ಗಣ, ಪೂರ್ಣ ಸಂಖ್ಯೆಗಳ ಗಣ. ಪೂರ್ಣ ಸಂಖ್ಯೆಗಳ ಗಣವನ್ನು ನಾವು ಯಾವ್ದರಿಂದ ಸೂಚನೆ ಮಾಡ್ತೀವಿ, W ನಿಂದ ಸೂಚನೆ ಮಾಡ್ತೀವಿ.
ಇದರಲ್ಲಿ ಬರುವಂತ ಗಣಾಂಶಗಳು ಯಾವ್ಯಾವು? 0 ಇಂದ ಸ್ಟಾರ್ಟ್ ಮಾಡಿ. 0, 1, 2, 3, 4 ಇತ್ಯಾದಿ. ಇದು ಪೂರ್ಣ ಸಂಖ್ಯೆಗಳ ಗಣ ಆಗಿರ್ತದೆ. ಹಾಗಾದ್ರೆ ಇದಕ್ಕೂ ಇರೋ ವ್ಯತ್ಯಾಸ ಏನು? ಇದರಲ್ಲಿ 1 ರಿಂದ ಸ್ಟಾರ್ಟ್ ಮಾಡಿದ್ವಿ, ಇದರಲ್ಲಿ ಎಷ್ಟಿಂದ ಸ್ಟಾರ್ಟ್ ಮಾಡಿದ್ವಿ? 0. ಒಂದು 0 ಎಕ್ಸ್ಟ್ರಾ ಬಂತು ಅಂದ್ರೆ ಅದಕ್ಕೆ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರೀತೀವಿ. ಗೊತ್ತಾಯ್ತಾ? ಇದರಲ್ಲಿ ಇರುವಂತ ಎಲ್ಲಾ ಗಣಾಂಕಗಳು ಇದರಲ್ಲೂ ಇದಾವೆ, ಆದ್ರೆ 0 ಮಾತ್ರ ಎಕ್ಸ್ಟ್ರಾ ಬಂದಿದೆ. ಆದ್ರಿಂದ ಇದು ಪೂರ್ಣ ಸಂಖ್ಯೆಗಳ ಗಣ. ನೆಕ್ಸ್ಟ್ ಬರುವಂತದ್ದು ಯಾವುದು? ಪೂರ್ಣಾಂಕಗಳು. ಹಾಗಾದ್ರೆ ಪೂರ್ಣಾಂಕಗಳ ಗಣವನ್ನು ಯಾವ್ದ್ರಿಂದ ಸೂಚನೆ ಮಾಡ್ತೀವಿ? Z ನಿಂದ ಸೂಚನೆ ಮಾಡ್ತೀವಿ. ಪೂರ್ಣಾಂಕಗಳ ಗಣವನ್ನು ಯಾವ್ದ್ರಿಂದ ಸೂಚನೆ ಮಾಡ್ತೀವಿ? Z. ಇದರಲ್ಲಿ ಬರುವಂತ ಗಣಾಂಶಗಳು ಯಾವ್ಯಾವು ನೋಡಿ? ನೆಗೆಟಿವ್ ಇರುವಂತ -3, -2, -1, ಅದೇ ರೀತಿ ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತಹ +1, +2, +3 ಇತ್ಯಾದಿ. ಹಾಗಾದ್ರೆ 0 ಇಂದ ಎಡಭಾಗಕ್ಕೆ ಬರುವಂತ ಋಣ ಪೂರ್ಣಾಂಕಗಳು, 0 ಇಂದ ಬಲಭಾಗಕ್ಕೆ ಬರುವಂತ ಧನ ಪೂರ್ಣಾಂಕಗಳು, ಇವೆಲ್ಲವನ್ನು ಒಟ್ಟಾಗಿ ನಾವೇನಂತ ಕರಿತೀವಿ? ಪೂರ್ಣಾಂಕಗಳ ಗಣ ಅಂತ ಕರಿತೀವಿ. ಗೊತ್ತಾಗ್ತದಲ್ಲ? ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ, ಇನ್ನೊಂದು ಯಾವುದು? ಪೂರ್ಣಾಂಕಗಳು. ಹಾಗಾದ್ರೆ ಪೂರ್ಣಾಂಕಗಳಲ್ಲಿ ನೆಗೆಟಿವ್ ಅಂದ್ರೆ ಮೈನಸ್ ಚಿಹ್ನೆಯನ್ನು ಹೊಂದಿರುವಂತಹ ಅಂಕಿಗಳು, ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತಹ ಅಂಕಿಗಳು, ಅದ್ರ ಜೊತೆಗೆ 0 ಕೂಡ ಸೇರ್ತದೆ ಅಂತ. ಗೊತ್ತಾಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಗಣ ಬರುತ್ತೆ. ಅದು ಯಾವುದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ನಾವು ಯಾವ್ದ್ರಿಂದ ಸೂಚನೆ ಮಾಡ್ತೀವಿ? ಸಾಮಾನ್ಯವಾಗಿ Q ನಿಂದ ಸೂಚನೆ ಮಾಡ್ತೀವಿ. ಹಾಗಾದ್ರೆ ಇದರಲ್ಲಿ ಬರುವಂತ ಗಣಾಂಶಗಳು ಯಾವ ರೂಪದಲ್ಲಿರ್ತವೆ? P/Q ರೂಪದಲ್ಲಿರ್ತವೆ. ಯಾವ ರೂಪದಲ್ಲಿ? P/Q. ಅಂಶದಲ್ಲಿ ಒಂದು, ಛೇದದಲ್ಲಿ ಒಂದು ಅಂಕಿ ಇರಬೇಕು. ಸರಿನಾ? ಅಂತ ಅಂಕಿಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದರಲ್ಲಿ PQ ಬಿಲಾಂಗ್ಸ್ ಟು Z. ಅಂದ್ರೆ ಈ P ಮತ್ತು Q ಗಳು ಏನಾಗಿರ್ತವೆ? ಪೂರ್ಣಾಂಕಗಳಾಗಿರ್ತವೆ. ಮತ್ತೆ Q ಅನ್ನೋದು ನಾಟ್ ಇಸ್ ಈಕ್ವಲ್ ಟು 0 ಆಗಿರ್ಬೇಕು. Q ಯಾವಾಗಲೂ 0 ಆಗಿರಬಾರ್ದು ಅಂತ. ಅಕಸ್ಮಾತ್ ಇದು 0 ಆಯ್ತು ಅಂದ್ರೆ ನಮಗೆ ಏನ್ ಬರ್ತದೆ? 1/0 ಅಂದ್ರೆ ಅದ್ರ ಬೆಲೆ ಇನ್ಫಿನಿಟಿ ಬರುತ್ತೆ. ಸರಿನಾ? ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ ನೀವು ಬರೆಯೋದಾದ್ರೆ ನೋಡಿ, 1/2 ಆಗಿರ್ಬೋದು, ಮತ್ತೆ 3/4 ಆಗಿರ್ಬೋದು, ಮೈನಸ್ ಸಂಖ್ಯೆಗಳನ್ನು ಹೊಂದಿರುವಂತಹ -2/3 ಆಗಿರ್ಬೋದು. ಇವೆಲ್ಲವೂ ಕೂಡ 0 ಆಗಿರ್ಬೋದು, 1 ಆಗಿರ್ಬೋದು, ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ. 0 ಯಾವ ರೀತಿ P/Q ರೂಪದಲ್ಲಿದೆ? 0 ಅನ್ನು 0/1 ಅಂತ ಬರೆಯಬಹುದು, 1 ಅನ್ನು 1/1 ಅಂತ ಬರೆಯಬಹುದು. ಹಾಗಾದ್ರೆ ಇವೆಲ್ಲವೂ ಕೂಡ ಎಂತವು? ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಈ ರೀತಿಯಾಗಿ ನಾವು ವಿವಿಧ ಸಂಖ್ಯೆಗಳ ಗಣವನ್ನ ಸೂಚನೆ ಮಾಡ್ತೀವಿ. ಸರಿನಾ? ಹಾಗಾದ್ರೆ ನೋಡಿ, ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ, ಪೂರ್ಣಾಂಕಗಳ ಗಣ, ಇನ್ನೊಂದು ಯಾವುದು? ಭಾಗಲಬ್ಧ ಸಂಖ್ಯೆಗಳ ಗಣ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತದೆ, ಅದು ಮುಂದುವರೆದ ಭಾಗ, ಅಭಾಗಲಬ್ಧ ಸಂಖ್ಯೆಗಳು. ಅವೆಲ್ಲವನ್ನು ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಸರಿನಾ? ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? ಭಾಗಲಬ್ಧ ಬಿಟ್ಟರೆ ಅಭಾಗಲಬ್ಧ ಸಂಖ್ಯೆಗಳನ್ನ ಬರ್ತದೆ. ಏನು ಅಂದ್ರೆ ಯಾವನ್ನ ಈ ರೂಪದ ಬರೆಯಕ್ ಬರಲ್ವೋ, ಅಂದ್ರೆ P/Q ರೂಪಕ್ಕೆ ಯಾವ ಬರೆಯಕ್ ಬರಲ್ವೋ ಅದೇ ಅಭಾಗಲಬ್ಧ ಆಗಿರ್ತದೆ. ಆ √2 ಆಗಿರ್ಬೋದು, √3 ಆಗಿರ್ಬೋದು, ಅವನ್ನೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಸರಿನಾ? ಹಾಗಾದ್ರೆ ನಮಗೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತದ್ದು ಈ 4 ಗಣಗಳು. ಈ 4 ಗಣಗಳನ್ನ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೋಬೇಕು. ಹಾಗಾದ್ರೆ ಈ ಚಾಪ್ಟರ್ ಯಾವ ಚಾಪ್ಟರ್ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ? ಸಂಖ್ಯಾ ಪದ್ಧತಿ. ಸರಿನಾ? ಯಾವ ಚಾಪ್ಟರ್? ಸಂಖ್ಯಾ ಪದ್ಧತಿ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಂಖ್ಯಾ ಪದ್ಧತಿ. ಹಾಗಾದ್ರೆ ನಾವೀಗ ಸಂಖ್ಯಾ ಪದ್ಧತಿ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಬಗ್ಗೆ ತಿಳಿತಾ ಹೋಗೋಣ. ಸರಿನಾ? ಅಧ್ಯಾಯ 1 ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿಯಲ್ಲಿ ಪ್ರಮುಖವಾಗಿ ನಮಗೆ ಈ ಫಸ್ಟ್ ನಮ್ಗೆ ಏನ್ ಗಣಾಂಶಗಳಿದಾವೆ, ಯಾವ್ಯಾವ ಗಣಗಳು ಬರ್ತವೆ ಅಂತ ಫಸ್ಟ್ ತಿಳ್ಕೊಂಡಿರ್ಬೇಕು. ಇದನ್ನ ತಿಳ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ನಮಗೆ ಅದರ ಮುಂದುವರೆದ ಭಾಗಗಳನ್ನ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ. ಸರಿನಾ? ಅಂದ್ರೆ ಈ ಗಣಗಳ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದೆ ಅಂತ ಒಂದು ಚಟುವಟಿಕೆಯ ಮೂಲಕ ಒಂದು ಕ್ವಶನ್ಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಈಗ ಏನ್ ಗಣಗಳನ್ನು ಹೇಳಿದಾರ, ಯಾವ ಅಂಕಿಯಲ್ಲಿ ಯಾವ ಗಣ ಬರ್ತದೆ ಅಂತ. ಮೊದಲನೇ ಕ್ವಶನ್, ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಗೊತ್ತಿದ್ದರೆ ಕೈ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ, ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಯಾರೊಬ್ರು ಗೊತ್ತಿದ್ದರೆ ಕೈ ಎತ್ತಿ. ಎದ್ದೇಳ. ತಪ್ಪು. ಮತ್ತೆ ಹೇಳಪ್ಪ.
ಸರಿಯಾದ ಉತ್ತರ. ಶ್ರೀನಿವಾಸ್ಗೆ ಚಪ್ಪಾಳೆ. ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಯಾಕೆಂದ್ರೆ ಒಂದರಿಂದ ಸ್ಟಾರ್ಟ್ ಆಗಿ 1, 2, 3, 4 ಇತ್ಯಾದಿ ಇವನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಎರಡನೇದು, ಪೂರ್ಣ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಗೊತ್ತಿದ್ದ ಕೈ ಐತ್ರಿ. ಪೂರ್ಣ ಸಂಖ್ಯೆಗಳಲ್ಲಿ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಹೇಳೋಣ. 0. ಬೇರೆ ಮಾತಾಡಂಗಿಲ್ಲ ಆಯ್ತಾ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 0. ಹಾಗಾದ್ರೆ 0 ಸ್ಟಾರ್ಟ್ ಮಾಡಿ 0, 1, 2, 3, 4 ಇತ್ಯಾದಿ ಇವು ಪೂರ್ಣ ಸಂಖ್ಯೆಗಳು. ಆದ್ರಿಂದ ಪೂರ್ಣ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ 0 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಋಣ ಮತ್ತು ಧನ ಇವೆರಡೂ ಅಲ್ಲದ ಒಂದು ಪೂರ್ಣಾಂಕ. ಅದು ಋಣ ಸಂಖ್ಯೆನೂ ಅಲ್ಲ, ಧನ ಸಂಖ್ಯೆನೂ ಅಲ್ಲ ಅಂತ ಒಂದು ಪೂರ್ಣಾಂಕ ಇದೆ. ಪೂರ್ಣಾಂಕಗಳ ಗಣ ಗೊತ್ತಿದೆ ನಮಗೆ, ಜಡ್ಡಿಂದ ಸೂಚನೆ ಮಾಡ್ತೀವಿ, ಅದ್ರಲ್ಲಿ ಯಾವ ಗಣಾಂಕಗಳು ಬರ್ತಾರೆ ಅಂತ ಹೇಳಿದ್ರೆ. ಹಾಗಾದ್ರೆ ಆ ಪೂರ್ಣಾಂಕಗಳ ಗಣದಲ್ಲಿ ಧನ ಸಂಖ್ಯೆನೂ ಅದು, ಋಣ ಸಂಖ್ಯೆನೂ ಅಲ್ಲ ಅಂತ ಒಂದು ಸಂಖ್ಯೆ ಇದೆ. ಅದು ಯಾವುದು? ಹೇಳೀವಿ. ಗೋಲ್ಡ್. ಅತ್ಯಂತ ಧನ ಅಥವಾ ಋಣ ಅಲ್ಲದ ಒಂದು ಸಂಖ್ಯೆ ಯಾವುದು ಪೂರ್ಣಾಂಕಗಳ ಗಣದಲ್ಲಿ? ಅದು 0 ಪ್ಲಸ್ ಇಂದ ಬರೀಬಹುದು, ಮೈನಸ್ ಇಂದ ಕೂಡ ಬರೀಬಹುದು ಅಂತ. ಧನನೂ ಅಲ್ಲ, ಋಣನೂ ಅಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಕ್ವಶನ್, ಪೂರ್ಣಾಂಕಗಳ ಗಣವನ್ನ ಸೂಚಿಸುವಂತ ಸಂಕೇತ. ಪೂರ್ಣಾಂಕಗಳ ಗಣವನ್ನ ಸೂಚಿಸುವಂತ ಸಂಕೇತ ಯಾವುದು? ಯಾವ ಗಣ? ಈಗ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ n ಇಂದ ಸೂಚನೆ ಮಾಡ್ತೀವಿ. ಹಾಗಾದ್ರೆ ಪೂರ್ಣಾಂಕಗಳ ಗಣವನ್ನ ಯಾವ್ದಿಂದ ಸೂಚನೆ ಮಾಡ್ತೀವಿ? ಹುಡುಗಿಯರ ಹೇಳೋಣ. Z ನಿಂದ ಸೂಚನೆ ಮಾಡ್ತೀವಿ. ಯಾವ್ದನ್ನ ಸೂಚನೆ ಮಾಡ್ತೀವಿ? ಪೂರ್ಣಾಂಕಗಳ ಗಣವನ್ನ Z ನಿಂದ ಸೂಚನೆ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್, ಧನ ಪೂರ್ಣಾಂಕಗಳಿಗೆ ಒಂದು ಉದಾಹರಣೆ. ಈಗ ಪೂರ್ಣಾಂಕಗಳಿದಾವೆ, ಪೂರ್ಣಾಂಕಗಳ ಗಣ ಇದೆ, ಅದರಲ್ಲಿ ಧನ ಪೂರ್ಣಾಂಕಗಳು ಅಂದ್ರೆ ಪ್ಲಸ್ ಚಿಹ್ನೆಯಿಂದ ಹೊಂದಿರುವಂತ ಯಾವ್ದಾರ ಒಂದು ಪೂರ್ಣಾಂಕವನ್ನ ಹೆಸರಿಡಬೇಕು. ಯಾವ್ದಾರ ಒಂದು ಪೂರ್ಣಾಂಕ ಅಂಕಿ ಹೇಳಬೇಕು. ಹೇಳ್ತಿರೋಣ ಹೇಳಪ್ಪ, ಹೇಳ ಸರ್. +1. ಗುಡ್. ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ತೀವಿ. ಕೊಟ್ಟಿರುವಂತ ಸಂಖ್ಯೆಗಳಲ್ಲಿ ಧನ ಪೂರ್ಣಾಂಕ, ನನಗೆ ಬೇಕಾಗಿರೋದು ಧನ ಪೂರ್ಣಾಂಕ, ಯಾವ್ದಾದ್ರು ಒಂದು ಧನ ಪೂರ್ಣಾಂಕ ಹೇಳಿ ಅಂತ ಹೇಳಿದೆ. ಹಾಗಾದ್ರೆ +1 ಇಂದ ಯಾವ ಹೇಳ್ಬೋದು ನೀವು? +1, +2, +3 ಅವೆಲ್ಲವೂ ಕೂಡ ಆನ್ಸರ್ ಹೇಳಿದ್ದೇನೋ +1 ಅಂತ. ಇದು ಒಂದು ಧನ ಪೂರ್ಣಾಂಕ ತಾನೆ, ಸರಿನಾ? ಹಾಗಾದ್ರೆ 1, 2, 3, 4, 5 ಒಟ್ಟು 5 ಕ್ವಶನ್ ನಿಮ್ಗೆ ಕೇಳಿದೆ ಸಂಖ್ಯೆಗಳ ಗಣದ ಬಗ್ಗೆ. ಹಾಗಾದ್ರೆ ಸ್ವಲ್ಪ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರಿ ಅಂತ ಅರ್ಥ ಆಯ್ತು, ಗೊತ್ತಿದಾ? ಈಗ ಈ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಳ್ಳೋದು ಏನಂದ್ರೆ, ಮೊದಲನೇದಾಗಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ನಡುವೆ ಬರುವಂತ ಇನ್ನಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಂಡುಹಿಡಿದೇವೆ. ಯಾವುದೇ ಎರಡು ಸಂಖ್ಯೆಗಳ ನಡುವೆ ನಾವು ಭಾಗಲಬ್ಧ ಸಂಖ್ಯೆಗಳು ಇರ್ತಾವ ಇಲ್ಲ, ಅದರ ಇದ್ರೆ ಎಷ್ಟನ್ನು ನಾವು ಕಂಡುಹಿಡಿಯಬಹುದು, ಸರಿನಾ? ಹಾಗಾದ್ರೆ ಈ ಎಕ್ಸಾಂಪಲ್ 1 ಮತ್ತೆ 2 ಅಂತ ಇದೆ. 1 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ಇನ್ನೊಂದು 2 ಅನ್ನೋದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಗೊತ್ತೈತೆ ನಿಮಗೆ? 1 ಅನ್ನೋದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ, 2 ಅನ್ನೋದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾಗಿ ಇವೆರಡರ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಬೇಕಾದ್ರೂ ನಾವು ಕಂಡುಹಿಡಿಯಬಹುದು ಅಂತ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಂತ ಅಂದ್ರೆ ಅವೆರಡರ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಾಣಬಹುದು ಅಥವಾ ಕಂಡುಹಿಡಿಯಬಹುದು. ಹಾಗಾಗಿ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. 1 ಮತ್ತು 2 ನಡುವೆ ನೋಡಿ, 1 ಮತ್ತೆ 2 ಕೂಡ್ರಿ, ಕೊಟ್ಟಿರುವಂತ ಎರಡು ಸಂಖ್ಯೆಗಳನ್ನ ಕೂಡೋದು, 2ರಿಂದ ಡಿವೈಡ್ ಮಾಡೋದು. ಡಿವೈಡ್ ಮಾಡಿದ್ರೆ ಎಷ್ಟು ಆಗುತ್ತೆ? 1 + 2 ಅಂದ್ರೆ ಎಷ್ಟು? 3/2. ಹಾಗಾದ್ರೆ 1 ಮತ್ತು 2 ನಡುವೆ ಒಂದು ಸಂಖ್ಯೆ ಬಂತು. ಈಗ 1 ಮತ್ತು 2 ಇಲ್ಲಿ ಬರ್ಕೊಂಡಿರ್ತೀವಿ, ಇದ್ರ ನಡುವೆ ಒಂದು ಸಂಖ್ಯೆ ಬಂತು. ಯಾವುದು? 3/2. ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? ಅವೆರಡನ್ನು ಕೂಡ 2ರಿಂದ ಡಿವೈಡ್ ಮಾಡಿದ್ವಿ, 3/2. ಇದು ಒಂದು ಭಾಗಲಬ್ಧ ಸಂಖ್ಯೆ ತಾನೆ? ಆದ್ರೆ 1 ಮತ್ತು 2 ನಡುವೆ ಒಂದು ಭಾಗಲಬ್ಧ ಸಂಖ್ಯೆ ಸಿಕ್ತು. ಈಗ ಮತ್ತೆ ಇನ್ನೊಂದು ಕಂಡುಹಿಡಿಯಬಹುದು. ಯಾವ ರೀತಿ? ಮತ್ತೆ ಇವೆರಡರ ನಡುವೆ ಇವೆರಡನ್ನು ಕೂಡೋದು, 2ರಿಂದ ಭಾಗಿಸೋದು ಮತ್ತೆ. ಹಾಗಾದ್ರೆ 1 + 3/2 ಹೋಲ್ ಡಿವೈಡ್ ಬೈ 2. ಇವೆರಡನ್ನು ಕೂಡಿ ಮತ್ತೆ 2ರಿಂದ ಭಾಗಿಸ್ತಾ ಇದ್ದೀವಿ. ಹಾಗೆ ಇವೆರಡನ್ನು ಕೂಡಿದ ಆನ್ಸರ್ ಎಷ್ಟು ಬರುತ್ತೆ? ಅಂಶದಲ್ಲಿ 4 ಬರಲ್ಲ. ನೋಡಿ ಇಲ್ಲಿ ಫಸ್ಟ್ ಲಾಸ ತೆಗಿಬೇಕು. ಈ ತರ ಅಂಕಿ ಬಂದಾಗ ಲಾಸ ತೆಗಿತೀವಿ. 1 ಮತ್ತು 2ರ ಲಾಸ ಎಷ್ಟು? 2. ಲಾಸ ಇರ್ತಕ್ಕಂಥ 1 ಎರಡಾವರ್ತಿ ಆಗೋದ್ರಿಂದ ಅಂಶಕ್ಕೆ 2ರಿಂದ ಗುಣಿಸ್ತೀವಿ. 2 + 2 ಒಂದಾವರ್ತಿ ಆಗೋದ್ರಿಂದ 3ಕ್ಕೆ 1 ಗುಣಿಸ್ರಿ, 3 × 3 ಹೋಲ್ ಡಿವೈಡ್ ಬೈ ಕೆಳಗೆ 2 ಇದೆ, 2 ಬರ್ತದೆ. 2ಕ್ಕೆ 3 ಕೂಡಿದ್ರೆ ಎಷ್ಟು ಬರುತ್ತೆ? 5. 5/2
ಹೋಲ್ ಬೈ 2. ಹಾಗಾದ್ರೆ ಇದೇನಾಗುತ್ತೆ, 2 ಕೆಳ ಬರ್ತದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 5 ಡಿವೈಡ್ ಬೈ 2 ಇಂಟು 2 ಅಂತ 4 ಆಗುತ್ತೆ. ಸರಿನಾ? ಹಾಗಾದ್ರೆ ಇವೆರಡರ ನಡುವೆ ಒಂದು ಸಂಖ್ಯೆ ಬರುತ್ತೆ, ಅದು ಯಾವ್ದು? 5 ಬೈ 4. ಅದೇ ರೀತಿ 3 ಬೈ 2 ಮತ್ತೆ 2 ಇವೆರಡರ ನಡುವೆ ಇನ್ನೊಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಯಬಹುದು. ಇವೆರಡರ ನಡುವೆ ಮತ್ತೊಂದು ಸಂಖ್ಯೆ ಬರುತ್ತೆ. ಈ ತರ ಮಾಡ್ಕೊಂತ ಹೋದಾಗ ಹಲವಾರು ಸಂಖ್ಯೆಗಳನ್ನು ನಾವು ಕಂಡುಹಿಡಿತಾ ಹೋಗ್ಬೋದು. 2 ಕೂಡೋದು 2ರಿಂದ ಭಾಗಿಸೋದು, ಈ ತರ ಮಾಡಬಹುದು. ಇನ್ನೊಂದು ಮೆಥಡ್ ಇದೆ, ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ 3 ಬೈ 2 ಪ್ಲಸ್ 2 ಡಿವೈಡ್ ಬೈ 2 ಇವೆರಡರ ನಡುವೆ ಬರುವ ಸಂಖ್ಯೆಯನ್ನ ಕಂಡುಹಿಡಿತಾ ಇದೀವಿ ನಾವು. 3 ಬೈ 2 ಪ್ಲಸ್ 2 ಇದನ್ನ ಕೂಡಬೇಕು ಅಂದ್ರೆ ನಡುವೆ ಲಾಸ ತೆಗಿಬೇಕು. ಈಗ 2 ಮತ್ತು 1 ಲಾಸ ಎಷ್ಟು? 2 ಅಲ್ವಾ ಅಂಶದಲ್ಲಿ. ನೆಕ್ಸ್ಟ್ 2 ಒಂದಾವರ್ತಿ ಆಗೋದ್ರಿಂದ 3 ಒಂದೇ 3, 1 ಎರಡಾವರ್ತಿ ಆಗೋದ್ರಿಂದ 2ಕ್ಕೆ 2 ಗುಣಿಸಿದ್ರೆ ಎಷ್ಟು? 4. ಓಲ್ಡ್ ಡಿವೈಡ್ ಬೈ ಕೆಳಗೆ ಎಷ್ಟಿತ್ತು? 2 ಅಲ್ವಾ. ನೆಕ್ಸ್ಟ್ 3ಕ್ಕೆ 4 ಕೊಡಿದ್ರೆ ಎಷ್ಟು? 7. 7 ಬೈ 2 ಓಲ್ಡ್ ಡಿವೈಡ್ ಬೈ 2. 7 ಬೈ 2 ಈಗ ಕೆಳ ಬರ್ತದೆ. 7 ಬೈ 2 4 ಆಗುತ್ತೆ. ಆನ್ಸರ್ ಎಷ್ಟು ಬರ್ತಾವ ಲಾಸ್ಟ್ಗೆ? 7 ಬೈ 4. ಇವೆರಡರ ನಡುವೆ ಎಷ್ಟು ಬಂತು ನೋಡಿ. ನಾವು ಯಾವ ಸಂಖ್ಯೆ ತಗೊಂಡಿದ್ವಿ? 1 ಮತ್ತೆ 2 ತಗೊಂಡಿದ್ವಿ. ಅವೆರಡರ ನಡುವೆ ಎಷ್ಟು ಬಂದು? ಈಗ 3 ಭಾಗದ ಸಂಖ್ಯೆಗಳು ಕಂಡಿದ್ದೀವಿ. ಇದೇ ರೀತಿ ನೀವು ಇನ್ನೂ ಹಲವಾರು ಕಂಡುಹಿಡಿಬಹುದು. ಹೆಂಗೆ ಮತ್ತೆ ನೋಡಿ, ಮತ್ತೆ ಇವೆರಡನ್ನು ಕೊಡೋದಪ್ಪ 2ರಿಂದ ಭಾಗಿಸೋದು, ಮತ್ತೆ ಇವೆರಡನ್ನು ಕೊಡೋದು 2ರಿಂದ ಭಾಗಿಸೋದು, ಇವೆರಡನ್ನು ಕೊಡೋದು 2ರಿಂದ ಭಾಗಿಸೋದು, ಇವೆರಡನ್ನು ಕೊಡೋದು 2ರಿಂದ ಭಾಗಿಸೋದು, ಮತ್ತೆ ಬರ್ತಾ ಹೋಗ್ತದೆ. ಹೀಗೆ ಎಷ್ಟು ಬೇಕಾದ್ರೂ ಅಪರಿಮಿತ ಸಂಖ್ಯೆಗಳನ್ನು ನಾವು ನಡುವೆ ಕಂಡುಹಿಡಿಯಬಹುದು. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತವಾದ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಏನ್ ಮಾಡಬಹುದು? ಕಂಡುಹಿಡಿಯಬಹುದು. ಗೊತ್ತಾಯ್ತಿಲ್ಲ? ಗೊತ್ತಾಯ್ತಾ? ಹಾಗಾದ್ರೆ ಇದ್ರ ಮೇಲೆ ನಮಗೆ ಅಭ್ಯಾಸ ಇದೆ. ಅಭ್ಯಾಸ ತೆಗಿರಿ. ಅಭ್ಯಾಸ ಎಷ್ಟು? 1.1. ಅದರಲ್ಲಿ ಮೊದಲನೇ ಮೇಲೆ ಹೋಗಿ ನೋಡೋಣ. ಯಾರು ಹೋಗ್ತೀರಿ? P by Q ರೂಪದಲ್ಲಿ P Q belongs to Z. Q not is equal to 0. Q not is equal to 0 ಬರೆಯಬಹುದೇ? ಈಗ ಮೊದಲನೇ ಕ್ವಶನ್, 0 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆಯೇ ಪರೀಕ್ಷಿಸಿ. ಹಾಗಾದ್ರೆ ಅದನ್ನ P by Q ರೂಪದಲ್ಲಿ ಬರೆಯಬಹುದೇ ಅಂತ ತಾಳೆ ನೋಡ್ರಿ ಅಂತ ಹೇಳಿದಾನೆ. ಹಾಗಾದ್ರೆ 0 ಒಂದು ಭಾಗಲಬ್ಧ ಸಂಖ್ಯೆ ಹೌದಾ ಅಲ್ವಾ? ಗ್ಯಾರಂಟಿ ನೋಡೋಣ. 0 ಅನ್ನೋದು ಭಾಗಲಬ್ಧ ಸಂಖ್ಯೆನ ಅಥವಾ ಇಲ್ಲೋ? ಅದು ಈಗ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? ಫಸ್ಟ್ ಅಭ್ಯಾಸ 1.1 ಅಲ್ವಾ? ಮೊದಲನೇ ಅಭ್ಯಾಸ. 0 ಒಂದು ಭಾಗಲಬ್ಧ ಸಂಖ್ಯೆನ, ಈ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಫಸ್ಟ್ ಹೇಳಿದ್ದೆ ನಾನು. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? ಯಾವುದೇ ಸಂಖ್ಯೆಯನ್ನ ಯಾವ ರೂಪದಲ್ಲಿ ಬರೆಯಕ್ ಬರಬೇಕು? P by Q ರೂಪಕ್ಕೆ ಬರೆಯಕ್ ಬರ್ಬೇಕು ನಮಗೆ. ಆವಾಗ ಅದನ್ನ ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸರಿನಾ? ಹಾಗಾದ್ರೆ 0 ಒಂದು ಭಾಗಲಬ್ಧ ಸಂಖ್ಯೆನ ಹೇಳಿ ನೋಡೋಣ. 0ನ P by Q ರೂಪಕ್ಕೆ ಬರೀಬಹುದಾ? 0ನ್ನ P by Q ರೂಪಕ್ಕೆ ಬರೆಯಕ್ ಬರುತ್ತಾ ಇಲ್ಲ ಅಂತ? ಬರುತ್ತಂದ್ರ ಬರುತ್ತೆ ಅಂದ್ರೆ ಇಲ್ಲ ಅಂದ್ರೆ ನಿಖಿಲ ಏನಪ್ಪ ಬರುತ್ತಾ? ಹೆಂಗ್ ಬರೀತೀವಿ ನೋಡೋಣ. ಯಾರು ಬರೀತೀರಿ? ಈಗ ಬರುತ್ತೆ, ನಮ್ಮ ಪ್ರಕಾರ ಬರುತ್ತೆ. ಸರಿನಾ? 0 ಅನ್ನೋದು P by Q ರೂಪಕ್ಕೆ ಬರೀಬಹುದು. ಯಾವ ರೀತಿ ಬರೀತೀವಿ? ನೋಡಿ ಯಾವ ರೂಪದಲ್ಲಿ ಬರ್ತೀವಿ ಅಂದ್ರೆ 0 ಒಂದು ಭಾಗಲಬ್ಧ ಸಂಖ್ಯೆ, ಅದನ್ನು P by Q ರೂಪ, ಈ ರೂಪಕ್ಕೆ ಬರೀಬೇಕು ಅಂದ್ರೆ 0/1 ಬರೋದು ಮುಗಿತ. ಹಿಂಗ್ ಬರ್ತಾ ಒಂದೇ, ಹಿಂಗ್ ಬರ್ತಾ ಒಂದೇ, ಸೇಮ್ ಆನ್ಸರ್. 0/1 ಆನ್ಸರ್ ಎಷ್ಟು? 0 ಅಂತ ಗೊತ್ತಾಯ್ತಾ? ಆದ್ರಿಂದ 0 ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗಿದೆ ಇಲ್ಲ? ಈಗ ಆಗಿದೆ ತಾನೆ? 0 ಅನ್ನೋದು ಏನಾಗಿದೆ? ಭಾಗಲಬ್ಧ ಸಂಖ್ಯೆ ಆಗಿದೆ. ಗೊತ್ತಾಯ್ತಾ? ಗೊತ್ತಾಯ್ತೇನ್ರ? ಈಗ ಅದೇ ರೀತಿ ಇನ್ನೊಂದು ಉದಾಹರಣೆ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆಯೋ ಇಲ್ಲೋ? ಆಗಿದ್ರೆ P by Q ರೂಪಕ್ಕೆ ಬಂದಿದೆ. ಫಸ್ಟ್ ಆಗಿದೆ ಇದು 3 ಅನ್ನೋ ಭಾಗಲಬ್ಧ ಸಂಖ್ಯೆನ, ಅದನ್ನು P by Q ರೂಪಕ್ಕೆ ಬರೀಬಹುದಾ? ಬರೀಬಹುದನ್ನ ಬರೀಬಹುದು. ಕರೆಕ್ಟ್. ಈ 0 ಯಾವ ರೀತಿ ಬರ್ತೀವೋ ಅದೇ ರೀತಿ ಬರೀಬಹುದು ಅದನ್ನ ಭಾಗಲಬ್ಧ ಸಂಖ್ಯೆ ಆಗಿದೆ.
ಬರ್ತೀವಿ ವರಿ ಮಾಡ್ತೀವಿ ಏನ್ ಮಾಡ್ತೀವಿ ಅದೇ ರೀತಿ ಸರಿನಾ ಬಾ ಸೊನ್ನೆ ಯಾವ ರೀತಿ ಬರ್ತದೆ ಪಿ ಬೈ ಕ್ಯೂ ಅದೇ ರೀತಿ ಇದನ್ನು ಬರ್ಬಿಟ್ರೆ ಮುಗಿತು ಅಲ್ಲಿ ಅದು ಕೂಡ ಒಂದು ಭಾಗದ ಸಂಖ್ಯೆ ಆಗಿರ್ತದೆ ಬರೋದು ಸರಿನಾ ಅದು ತಪ್ಪು ನಾನಲ್ಲಿ ಏನ್ ಮಾಡಿದೆ 0/1 ಅಂತ ಬರದೆ ಬಟ್ ಇವ್ 3/0/3 ಅಂತ ಬರ್ತದೆ ತಪ್ಪೈತೆ ಇಲ್ಲ ಅದು ತಪ್ಪೈತೆ ಸರಿ ಮಾಡ್ಬೇಕಾದ್ರೆ ಅದ್ನ ಯಾರು ಮಾಡ್ತೀರಿ ಬಾರಪ್ಪ ಜೀವನ ಕೊಡೋದು ಸರಿ ಆಯ್ತಾ ಅದು ಉತ್ತರ ಸರಿ ಇದೆ ತಾನೆ ಸೇಮ್ ಇದೇ ರೀತಿ ಬಡಿಬೇಕು ನಾನು 0/0/1 ಅಂತ ಬರೆದೆ 3 ಅಂತ ಬರೆಯೋದು ಈಗ 3/1 ಸರಿ ತಾನೆ ಚಪ್ಪಾಳೆ ಹಾಕಿ 3 ಏನಂತ ಬರೀಬಹುದು 3/1 ಅಂತ ಬರೀಬಹುದು ಹಾಗಾದ್ರೆ ಯಾವ ಸಂಖ್ಯೆಯನ್ನ ಪಿ ಬೈ ಕ್ಯೂ ರೂಪಕ್ಕೆ ಬರೆಯಕ್ ಬರುತ್ತೋ ಅವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳು ಯಾವ ಬರೆಯಕ್ ಬರಲ್ಲ ಅಂದ್ರೆ √2 √3 ಅವೆಲ್ಲ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅವನ್ನ ಬಿಟ್ಟು ಉಳಿದವೆಲ್ಲವೂ ಕೂಡ ಬರೀಬಹುದು ಗೊತ್ತಾಯ್ತಾ ನೆಕ್ಸ್ಟ್ ಇದಾದ್ಮೇಲೆ ಎರಡನೇ ಲೆಕ್ಕ ಅಭ್ಯಾಸ 1.1 ಎರಡನೇ ಲೆಕ್ಕ ಓದಿ ನೋಡೋಣ ಯಾರು ಒಬ್ರು ನಾವ್ಯಾವ್ದು 3 ಮತ್ತು 4ರ ನಡುವೆ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ 3 ಮತ್ತು 4ರ ನಡುವೆ ಬರುವಂತಹ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಸರಿನಾ ಹಾಗಾದ್ರೆ ನಾವೀಗ ಇದನ್ನ ಕಂಡುಹಿಡಿಯಕ್ಕೆ ಒಂದು ಈಸಿ ಮೆಥಡ್ ಇದೆ ಈಗ ಹೇಳಿದ್ರೆ ಎರಡನ್ನು ಕೂಡಿ ಎರಡನ್ನ ಭಾಗಿಸ್ತಾ ಹೋದಾಗ ನಮಗೆ ಪ್ರೋಸೆಸ್ ಜಾಸ್ತಿ ಇರುತ್ತೆ ಸರಿನಾ ನೀವು ಲಾಸ ಹಾಕೋದು ಅದನ್ನ ಡಿವೈಡ್ ಮಾಡಿ ಅಂತ ಕೂತ್ಕೊಳ್ಳೋಕೆ ಸಮಯ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಈಸಿಯಾದ ಮೆಥಡ್ ಇದೆ ಹಾಗಾದ್ರೆ ಇದನ್ನ ಫಾಲೋ ಮಾಡಬಹುದು ನೋಡಿ 3 ಮತ್ತು 4ರ ನಡುವಿನ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು ಅಂತ ಹೇಳಿದಾನೆ 3 ಮತ್ತು 4ರ ನಡುವೆ ಬರ್ಬೇಕಪ್ಪ ಎಷ್ಟು ಬರ್ಬೇಕು ಭಾಗಲಬ್ಧ ಸಂಖ್ಯೆಗಳು 3 ಮತ್ತು 4ರ ನಡುವೆ ಎಷ್ಟು ಬರ್ಬೇಕು 6 ಬರ್ಬೇಕು ಅಂತ ಹೇಳಿದಾನೆ ಹಾಗಾದ್ರೆ ಇಲ್ಲಿ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬರ್ಬೇಕು 6 ಅಂತ ಕೇಳಿದಾನೆ ನಮಗೆ 6 ಭಾಗಲಬ್ಧ ಸಂಖ್ಯೆಗಳ ನಡುವೆ ಕಂಡುಹಿಡಿಯಬೇಕಾದ್ರೆ 6ಕ್ಕೆ 1 ಕೂಡ ನೀವು 6ಕ್ಕೆ 1 ಕೊಡಿದ್ರೆ ಎಷ್ಟು 7 ಈ 7 ಏನ್ ಬರ್ತಲ್ಲ ಇದರ ಛೇದದಲ್ಲಿ ಕೊಟ್ಟಿರುವಂತಹ ಈ ಎರಡು ಸಂಖ್ಯೆಗಳ ಛೇದದಲ್ಲಿ 7 ಬರಬೇಕು ಆ ರೀತಿ ಕನ್ವರ್ಟ್ ಮಾಡ್ಕೋಬೇಕು ನಾವೀಗ ಗೊತ್ತಾಯ್ತಲ್ಲ ಈಗ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು ಅಂತ ಕೊಟ್ಟಿರ್ತಾನ ಅದಕ್ಕೆ 1 ಕೊಡೋದು ಅದಕ್ಕೆ 1 ಕೊಡೋದು ಎಷ್ಟು 7 ಆ 7 ಅನ್ನೋದು ಇವೆರಡು ಛೇದದಲ್ಲಿ ಕೆಳ ಬರಬೇಕು ಆ ತರ ಇವೆರಡು ಸಂಖ್ಯೆಗಳನ್ನ ಛೇದ 2 7 ಬರುವಂತೆ ಕನ್ವರ್ಟ್ ಮಾಡೋದು ಕನ್ವರ್ಟ್ ಮಾಡಿದ ಈಗ ನೋಡಿ 3 ಇಂಟು 7ರಿಂದ ಗುಣಿಸ್ಬಿಟ್ರೆ ಸಾಕು ಅಂಶ ಮತ್ತು ಛೇದದಲ್ಲಿ ಕೊಟ್ಟಿರುವಂತಹ 3ನ್ನ ಏನ್ ಮಾಡ್ತಾ ಇದೀವಿ 7/7ರಿಂದ ಗುಣಿಸ್ತಾ ಇದೀವಿ ಗುಣಿಸಿದಾಗ ಅಂಶದಲ್ಲಿ 7 ಮೂಲ ಎಷ್ಟು 21 ಛೇದದಲ್ಲಿ 7 ಇದೆ 7 ಬರುತ್ತೆ ಅದೇ ರೀತಿ 4 ಕೂಡ 4 ಇಂಟು 7/7 ಅದನ್ನು ಕೂಡ 7ರಿಂದ ಗುಣಿಸ್ತೀವಿ ಯಾಕಂದ್ರೆ ನಮ್ಮ ಛೇದದಲ್ಲಿ 7 ಬರಬೇಕಲ್ಲ 4 ಎಷ್ಟು 28 ಡಿವೈಡ್ ಬೈ ಛೇದದಲ್ಲಿ ಎಷ್ಟು 7 ಹಾಗಾದ್ರೆ ಇದು ಕೂಡ 7 ಬಂತು ಛೇದದಲ್ಲಿ ಇದು ಕೂಡ ಎಷ್ಟು ಬಂತು 7 ಬಂತಾನೆ ಹಾಗಾದ್ರೆ ಕೊಟ್ಟಿರುವಂತ ಇವೆರಡು ಸಂಖ್ಯೆಗಳ ಛೇದ 7 ಬರುವಂತ ನಾವು ಏನ್ ಮಾಡಿದ್ವಿ ಕನ್ವರ್ಟ್ ಮಾಡಿದ್ವಿ ಸರಿನಾ ಈಗ ನೋಡ್ರಿ ಒಂದ್ ಅಂಕಿ 21/7 ಆಗಿದೆ ಇನ್ನೊಂದು ಅಂಕಿ ಎಷ್ಟಾಗಿದೆ 28/7 ಆಗಿದೆ ಈಗ ನಮಗೆ ಬೇಕಾಗಿರೋದು ಎಷ್ಟು ಸಂಖ್ಯೆಗಳು ಅವೆರಡು ನಡುವೆ 6 ಭಾಗಲಬ್ಧ ಸಂಖ್ಯೆಗಳು ಬರಬೇಕು ಮೊದಲನೇ ಸಂಖ್ಯೆಯನ್ನು ಹಾಗೆ ಬರ್ಕೊಳ್ರಿ 21/7 ಇದೆಯಲ್ಲ ಇದನ್ನ ಹಾಗೆ ಬರ್ಕೊಳ್ರಿ ಗ್ರೇಟರ್ ದೆನ್ ಅಂಶವನ್ನು ಒಂದೊಂದು ಜಾಸ್ತಿ ಮಾಡ್ತಾ ಹೋಗಿ ಛೇದ ಆಗಿ ಇರಲಿ ಅಂಶ 21 ಆದ್ಮೇಲೆ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ 22/7 ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ 23/7 ನಾಲ್ಕನೇ ಸಂಖ್ಯೆ 24/7 ಐದನೇ ಸಂಖ್ಯೆ 25/7 ಆರನೇ ಸಂಖ್ಯೆ 26/7 ಏಳನೇ ಸಂಖ್ಯೆ 27/7 ಎಂಟನೇ ಸಂಖ್ಯೆ 28/7 ಅದು ಕಂಡಿಡ್ತೀವಿ ನಾವು ಲಾಸ್ಟ್ ಸಂಖ್ಯೆ ಅಲ್ವಾ ಹಾಗಾದ್ರೆ ಈ ರೀತಿ ನಾವು ಎಷ್ಟು ಸಂಖ್ಯೆಗಳು ಬಂದು ನೋಡ್ರಿ 1 2 3 4 5 6 ಇವೆರಡರ ನಡುವೆ ಯಾವೆರಡು ಸಂಖ್ಯೆಗಳ ನಡುವೆ 3 ಮತ್ತು 4 3ನ ಈ ರೀತಿ ಬರ್ಕೊಂಡಿದ್ವಿ 4ನ ಈ ರೀತಿ ಬರ್ಕೊಂಡಿದ್ವಿ ಆದ್ರೆ ಇವೆರಡರ ನಡುವೆ ಬಂದಂತ ಸಂಖ್ಯೆಗಳು ಎಷ್ಟು 6 ಭಾಗಲಬ್ಧ ಸಂಖ್ಯೆಗಳು ಬಂದ್ವಾ ಸರಿನಾ ಹಾಗಾದ್ರೆ ಆ 6 ಭಾಗಲಬ್ಧ ಸಂಖ್ಯೆಗಳು ಯಾವಂದ್ರೆ 22/7 23/7
24/7, 25/7, 26/7, 27/7. ಗೊತ್ತಾಯ್ತಿಲ್ಲ? ಗೊತ್ತಾಯ್ತೇನ್ವಾ? ಈ ತರ ನಾವು ಈಸಿಯಾಗಿ ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಯಾವ್ಯಾವ ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ನಡುವೆ ಬರುವಂತ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಬಹುದು. ಸರಿನಾ? ಇದೇ ರೀತಿ ಕ್ವಶನ್ ನಂಬರ್ 3 ಇದೆ, ಅದನ್ನು ಕೂಡ ನೀವು ಸೇಮ್ ಇದೇ ರೀತಿ ಮಾಡಬಹುದು. ಅಲ್ಲಿ ಕೂಡ ಎಷ್ಟು ಸಂಖ್ಯೆಗಳನ್ನ ಕೇಳಿದ್ರೆ 5 ಭಾಗಲಬ್ಧ ಸಂಖ್ಯೆಗಳು, ಅವೆರಡು ಸಂಖ್ಯೆಗಳ ನಡುವೆ ಓದ್ತೀರಿ ನೋಡೋದು ಕ್ವಶನ್. ಓದ್ರಿ ಯಾವ್ದು? 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಮಾಡ್ತೀರಿ ನೋಡೋದ್ರಿಂದ ನೋಡಿ ಮಾಡಿ ನೋಡಿ ನೀವು 3ನೇ ಕ್ವಶನ್ ಮಾಡಿ ನೋಡೋಣ. ಸೇಮ್ ಅದೇ ರೀತಿ 3/5, 4/5, 3/5, ಇನ್ನೊಂದು ಯಾವುದು? 4/5. ಇವುಗಳ ನಡುವೆ ಬರುವಂತ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು ನಾವು? 5 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು. ಇವುಗಳ ನಡುವೆ ಬರುವಂತ 5 ಭಾಗಲಬ್ಧ ಸಂಖ್ಯೆಗಳು. ಸರಿನಾ? ಇವುಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬರಬೇಕು? 5 ಭಾಗಲಬ್ಧ ಸಂಖ್ಯೆಗಳು ಬರಬೇಕು. ಆಯ್ತಾ? ಮಾಡ್ತಾರೆ ನೋಡೋಣ. ಹಾಗಾದ್ರೆ ನಾವು ಛೇದ ಎಷ್ಟು ಬರೋದಕ್ಕೆ ಕನ್ವರ್ಟ್ ಮಾಡ್ಬೇಕ? ಛೇದ ಎಷ್ಟು ಬರೋದಕ್ಕೆ ಕನ್ವರ್ಟ್ ಮಾಡಕ್ಕೆ ಈಗ 6. ಹಾಗಾದ್ರೆ 5 ಛೇದ 5 + 1 ಕೂಡಿದ್ರೆ ಎಷ್ಟು ಬರುತ್ತೆ? 6. ಹಾಗಾದ್ರೆ 2ರ ಛೇದ 6 ಬರೋದಕ್ಕೆ ಕನ್ವರ್ಟ್ ಮಾಡಬೇಕಾಗಿದೆ. ಸರಿನಾ? ಕನ್ವರ್ಟ್ ಮಾಡಕ್ಕಾಗುತ್ತಲ್ಲ? 6 ಕನ್ವರ್ಟ್ ಮಾಡಕ್ಕಾಗುತ್ತಾ? 6 ಕನ್ವರ್ಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಕೊಟ್ಟಿರೋದೆಷ್ಟು? 5. ಸರಿನಾ? ಈಗ ಏನ್ ಮಾಡೋಣ? ಎರಡು ಕೂಡ ಎರಡು ಸಂಖ್ಯೆ, ಈಗ ಎರಡನ್ನೂ ಕೂಡ ನಾವು ಎಷ್ಟನ್ನ ಗುಣಿಸ್ಬೇಕು? 5 ಭಾಗಲಬ್ಧ ಸಂಖ್ಯೆ ಕೊಟ್ಟಿದ್ದಾನೆ ಅಂದ್ರೆ 5 ಕೊಂದು ಕೂಡಿದ್ರೆ ಎಷ್ಟು? 6. 6ನ 2ಕ್ಕೂ ಗುಣಿಸಲಿ. ಏನ್ ಬರ್ತಾವ? 3/5 ಒಂದೇ ಮಗು ಕೊಟ್ಟು ಆಧಾರ ಮಾಡೋಣ. ಇಲ್ಲಿ ಎಷ್ಟು ಬಂತು? 6/6. 2ಕ್ಕೂ ಕೂಡ 6/6 ಗುಣಿಸೋಣ. 3 ಆದಷ್ಟು 18, 5 ಆದಷ್ಟು 30. ಮೊದಲನೇ ಅಂಕಿ ಏನಾಗಿ ಕನ್ವರ್ಟ್ ಆಯ್ತು? 18/30. ಸೇಮ್ ಎರಡನೇ ಅಂಕಿನೂ ಕೂಡ 6ರಿಂದ ಗುಣಿಸ್ಬೇಕು. 6/6. ಇಲ್ಲಿ ಅಂಶದಲ್ಲಿ 4 ಎಷ್ಟು? 24. ಛೇದದಲ್ಲಿ ಎಷ್ಟು? 5 ಇಲ್ಲಿ ಛೇದ ಸೇಮ್ ಬಂತ? ಇಲ್ಲಿ 30, ಇಲ್ಲಿ 30. ನಮಗೆ ಛೇದ ಸಮವರ್ಗ ಕೊಟ್ಟು ಗೊತ್ತಾಯ್ತಾ? ಛೇದ ಏನ್ ಬರ್ಬೇಕು? ಸಮ ಬರ್ಬೇಕು. ಎರಡರ ಛೇದ ಸಮ ಆಗಿರ್ಬೇಕು. ಅಲ್ಲಿ ಏನ್ ಸಂಖ್ಯೆಗಳನ್ನ ಕಂಡುಹಿಡಿಯಕ್ಕೆ ಹೇಳ್ತೀರಾ ಅದಕ್ಕೆ ಒಂದು ಕೂಡೋದು, ಅದೇನ್ ಕೂಡಿರ್ತೀವಲ್ಲ ಆ ಸಂಖ್ಯೆಯಿಂದ 2 ಸಂಖ್ಯೆಗಳು ಒಟ್ಟು ಗುಣಿಸ್ಬೇಕು. ಹಿಂದಿನ ಲೆಕ್ಕದಲ್ಲಿ ಅದಂತಲ್ಲ, ಅಲ್ಲಿ 6 ಕೇಳಿದ 7ರಿಂದ 2ಕ್ಕೂ ಗುಣಿಸಿದ್ವಿ. ಇಲ್ಲೇನ್ ಮಾಡಿದ್ವಿ? 5 ಕೊಟ್ಟದಾನೆ, 5 ಕಂಡುಹಿಡಿಯಕ್ಕೆ ಕೇಳಿದಾನೆ. 6ರಿಂದ 2 ಅಂಕಿಗಳು 2 ಅಂಕಿಗಳು 6ರಿಂದ ಗುಣಿಸಿದ್ವಿ. ಛೇದ ಏನ್ ಬಂತಿಲ್ಲಿ? 2ಕ್ಕೂ 30. ನಮಗೆ ಬೇಕಾಗಿರೋ ಸಂಖ್ಯೆಗಳೆಷ್ಟು? 5 ಬೇಕು. ಇವೆರಡರ ನಡುವೆ ಯಾವ ಎರಡರ ನಡುವೆ? 18/30 ಗ್ರೇಟರ್ ದನ್ ಒಂದೊಂದು ಜಾಸ್ತಿ ಮಾಡ್ತಿದ್ದ ಅವನಿಗೆ ಅಂಶವನ್ನ 19/30. 19 ನೆಕ್ಸ್ಟ್ ಬರ್ತದೆ ಅದು ಅಂಶದಲ್ಲಿ 20/30. ನೆಕ್ಸ್ಟ್ 21/30. ನೆಕ್ಸ್ಟ್ 22/30. ನೆಕ್ಸ್ಟ್ 23/30. ನೆಕ್ಸ್ಟ್ 24/30. 24/30 ಅಲ್ವಾ? ಗೊತ್ತಾಯ್ತಂದ್ರ? ಈ ಲಾಸ್ಟ್ ಅಂಕಿ 24/30 ಬಂದಿತ್ತಲ್ಲ, ಇವೆರಡರ ನಡುವೆ ಎಷ್ಟು ಬಂದದವಪ್ಪ? 5 ಭಾಗಲಬ್ಧ ಸಂಖ್ಯೆಗಳಿದಾವಲ್ಲ, 5 ಇದಾವಿಲ್ಲ. ಈ ತರ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ನಡುವೆ ನಾವು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು? 5. ಅಲ್ಲಿ ಎಷ್ಟು ಅಪರಿಮಿತ ಸಂಖ್ಯೆಗಳನ್ನು ನಾವು ಕಂಡುಹಿಡಿಯಬಹುದು. ಇದರಲ್ಲಿ 5 ಕೇಳಿದಾನೆ, 5 ಕಂಡುಹಿಡಿತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ 4ನೇ ಮೇನಿ ಬನ್ನಿ. ಅಭ್ಯಾಸ 1.1 4ನೇ ಮೇನಿ ಓದಿದ್ರೆ ಯಾರಾದ್ರು? ಹೌದು ಮೇಡಮ್. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಮೊದಲ ಆಪ್ಷನ್ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಸಾಕು. ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೇ ಎಂಬುದನ್ನ ಕಾರಣ ಸಹಿತ ತಿಳಿಸಬೇಕು. ಮೊದಲನೇ ಆಪ್ಷನ್ ಏನಿದೆ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆನಾ? ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಆಗಿದೆಯಾ? ಸರಿನಾ ತಪ್ಪ? ಈ ಸ್ವಾಭಾವಿಕ ಸಂಖ್ಯೆಗಳ ಗೊತ್ತಿದೆ ನಿಮಗೆ. ಯಾವ್ಯಾವ ಸ್ವಾಭಾವಿಕ ಸಂಖ್ಯೆಗಳು? 1, 2, 3, 4 ಇತ್ಯಾದಿ ಇವನ್ನೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆ.
ಹಾಗೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಿದೆಯಾ? ಪೂರ್ಣ ಸಂಖ್ಯೆಗಳ ಗಣ ಗೊತ್ತಿದೆ ನಿಮಗೆ. ಪೂರ್ಣ ಸಂಖ್ಯೆಗಳ ಗಣ ಏನು? 0 1 2 3 4 ಇತ್ಯಾದಿ. ಹಾಗೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಈ ಪೂರ್ಣ ಸಂಖ್ಯೆ ಆಗಿದೆಯಾ? ಆಗಿದೆ. ಹಾಗಾದ್ರೆ ಉತ್ತರ ಇದೆ ಸರಿ ಅಂತ. ಯಾಕೆ ಸರಿ? ನೋಡಿ, ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವ್ದಾರ ಅಂಕಿ ತಗೊಳ್ರಿ ಅದು ಪೂರ್ಣ ಸಂಖ್ಯೆಯಲ್ಲೂ ಕೂಡ ಇರುತ್ತೆ. ಈ ಎಕ್ಸಾಂಪಲ್ 2 ತಗೊಂಡಿದ್ದು ಸ್ವಾಭಾವಿಕ ಸಂಖ್ಯೆಯಲ್ಲಿ ಅದು ಪೂರ್ಣ ಸಂಖ್ಯೆಯಲ್ಲಿ ಕೂಡ ಆಯ್ತಾ? 3 ತಗೊಂಡ್ರೆ ಅದು ಕೂಡ ಆಯ್ತಾ? ಯಾವುದೇ ಸಂಖ್ಯೆಯನ್ನು ಸ್ವಾಭಾವಿಕ ಸಂಖ್ಯೆಗಳನ್ನು ತಗೊಂಡ್ರೆ ಅದು ಪೂರ್ಣ ಸಂಖ್ಯೆಯನ್ನು ಕೂಡ ಏನಾಗಿರುತ್ತೆ ಆಗಿರುತ್ತದೆ ಅಂತ ಆ ಗಣದಲ್ಲೂ ಕೂಡ ಇದೆ ಅದು. ಆದ್ರಿಂದ ಉತ್ತರ ಏನು? ಸರಿ. ನೆಕ್ಸ್ಟ್ ಎರಡನೇ ಆಪ್ಷನ್ ಇದೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಸರಿ ಐತಾ ತಪ್ಪಾಯ್ತಾ? ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಪೂರ್ಣಾಂಕಗಳು ಗೊತ್ತಿದೆ ನಿಮಗೆ. ಪೂರ್ಣಾಂಕಗಳ ಗೊತ್ತಿದೆ. ಯಾವ್ಯಾವ ಪೂರ್ಣಾಂಕಗಳು ಬರ್ತವೆ? 0 ಇಂದ ಎಡಭಾಗಕ್ಕೆ ಬರುವಂತ ಮೈನಸ್ ಚಿಹ್ನೆಗಳು, 0 ಇಂದ ಬಲಭಾಗಕ್ಕೆ ಬರುವಂತ ಪ್ಲಸ್ ಚಿಹ್ನೆಗಳು ಅಲ್ವಾ? -3 ಆಗಿರ್ಬೋದು, -2 ಆಗಿರ್ಬೋದು, -1 0 +1 +2 +3 ಇತ್ಯಾದಿ. ಇವೆಲ್ಲವೂ ಕೂಡ ಏನು? ಪೂರ್ಣಾಂಕಗಳು ಅಲ್ವಾ? ಪ್ರತಿಯೊಂದು ಪೂರ್ಣಾಂಕವು ಪೂರ್ಣ ಸಂಖ್ಯೆ ಆಗಿದೆಯಾ ಅಂತ ಹೇಳ್ತಾರೆ. ಪ್ರತಿಯೊಂದು ಪೂರ್ಣಾಂಕವು ಪೂರ್ಣ ಸಂಖ್ಯೆ ಆಗಿದೆಯಾ? ಇದರಲ್ಲಿರುವಂತ ಎಲ್ಲಾ ಅಂಶಗಳು ಇದರಲ್ಲಿ ಇದಾವ? ಇಲ್ಲ. ಯಾಕೆ? ಇದರಲ್ಲಿ ಮೈನಸ್ ಕೂಡ ಇದೆ ಬಟ್ ಇದರಲ್ಲಿ ಇಲ್ಲ. ಆದ್ರಿಂದ ಆನ್ಸರ್ ತಪ್ಪು. ಯಾಕೆ ತಪ್ಪು ಗೊತ್ತಾಯ್ತಾ? ಪೂರ್ಣಾಂಕಗಳಲ್ಲಿ ಮೈನಸ್ ಚಿಹ್ನೆಯನ್ನ ಅಂಕಿಗಳು ಇದಾವೆ, ಅದೇ ಪೂರ್ಣ ಸಂಖ್ಯೆಗಳಲ್ಲಿ ಇಲ್ಲ ಅಂತ ಗೊತ್ತಾಯ್ತಾ? ಆದ್ರಿಂದ ತಪ್ಪು. ನೆಕ್ಸ್ಟ್ ಮೂರನೇ ಆಪ್ಷನ್ ಹೌದು. ಪ್ಯಾರಾಗ್ರಾಫ್ ಸಿಕ್ಕಿಲ್ಲ ಹೌದಾ? ಮೂರನೇ ಆಪ್ಷನ್ ಹೌದಾ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯನ್ನು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿದೆಯೇ? ಸರಿನಾ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಏನಾಗಿದೆ? ಒಂದು ಪೂರ್ಣ ಸಂಖ್ಯೆ ಆಗಿದೆ. ಆನ್ಸರ್ ಸರಿನಾ ತಪ್ಪು? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆನಾ? ಈ ಎಕ್ಸಾಂಪಲ್ ಭಾಗಲಬ್ಧ ಸಂಖ್ಯೆಗಳು ಯಾವ್ದು? ಈ ಎಕ್ಸಾಂಪಲ್ 3/4 ಇದು ಎಂತ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಇದು ಪೂರ್ಣ ಸಂಖ್ಯೆಯಲ್ಲಿ ಇದೆಯಾ? ಇದೆಲ್ಲ ಬರುತ್ತಾ? ಬರಲ್ಲ ತಾನೆ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಬರುತ್ತಾ? ಇಲ್ಲ. ಆದ್ರಿಂದ ಆನ್ಸರ್ ಏನು? ಗೊತ್ತಾಯ್ತಾ? ಈ ತರ ನಾವೇನ್ ಮಾಡಬಹುದು? ವಿವಿಧ ಗಣಾಂಕಗಳನ್ನ ಯಾವುದೇ ಗಣದಲ್ಲಿ ಯಾವ್ಯಾವ ಗಣಾಂಶಗಳು ಬರ್ತವೆ ಅಂತ ಈಸಿಯಾಗಿ ನಾವೇನ್ ಮಾಡಬಹುದು? ಕಂಡುಹಿಡಿಯಬಹುದು. ಗೊತ್ತಾಯ್ತಿಲ್ಲ? ಗೊತ್ತಾಯ್ತಾ? ನೋಡಿ ವಿದ್ಯಾರ್ಥಿಗಳ ಇಲ್ಲಿವರೆಗೆ ನಾವು ವಿವಿಧ ಸಂಖ್ಯಾಗಣಗಳನ್ನು ತಿಳ್ಕೊಂಡಿದ್ವಿ. ಸಂಖ್ಯಾಗಣಗಳು ಯಾವ್ಯಾವು? 5 ಗಣಗಳು ಇರ್ತಾವಲ್ಲ. ಸ್ವಾಭಾವಿಕ ಸಂಖ್ಯೆಗಳು ಆಗಿರ್ಬೋದು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಆಗಿರ್ಬೋದು, ಅಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು. ಈ 5 ಗಣಗಳಲ್ಲಿ ಯಾವ್ಯಾವ ಗಣಾಂಶಗಳು ಬರ್ತವೆ ಅಂತ ತಿಳ್ಕೊಂಡ್ವಿ. ಅದರ ಜೊತೆಗೆ ಯಾವುದೇ ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ನಡುವೆ ನಾವು ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದಂಗೆ ಅಂತ ತಿಳ್ಕೊಂಡ್ವಿ. ಸರಿನಾ? ಹಾಗಾದ್ರೆ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ಪೇಜ್ ನೋಡೋಣ. ಈ ಇವತ್ತಿನ ಹೋಮ್ವರ್ಕ್ ಏನಂದ್ರೆ ನೋಡಿ, ಈಗೇನು ಯಾವುದೇ ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಾಗ ವಿವಿಧ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದಂಗೆ ಅಂತ ಹೇಳಿದ್ವಲ್ಲ. ಹಾಗಾದ್ರೆ ಮುಂದೆದು 4 ಮತ್ತು 5 ಇವೆರಡು ಸಂಖ್ಯೆಗಳ ನಡುವೆ ಬರುವಂತ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 4 ಮತ್ತು 5 ನಡುವೆ ಬರುವಂತ 5 ಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ ಎರಡನೇದು 6 ಮತ್ತು 7. 6 ಮತ್ತು 7 ನಡುವೆ ಬರುವಂತ 4 ಭಾಗಲಬ್ಧ ಸಂಖ್ಯೆಗಳು. 4 ಭಾಗಲಬ್ಧ ಸಂಖ್ಯೆ. ಸರಿನಾ? ಇವೆರಡನ್ನು ಬರ್ಕೊಂಡು ಅದ್ರ ಜೊತೆಗೆ ಈಗ 4 5 ಗಣಗಳನ್ನು ಹೇಳಿದ್ನಲ್ಲ, ಸಂಖ್ಯಾ ಗಣಗಳು, ಅವನು ಕೂಡ ಬರ್ಕೊಂಡು ಬರ್ಬೇಕು. ಆಯ್ತಾ? ಅದು ಒಂದು ಟೈಮು. ಇವೆರಡು ಲೆಕ್ಕ ಬರ್ಕೊಂಡು ಯಾವ ಗಣದಲ್ಲಿ ಯಾವ ಗಣಾಂಶ ಬರ್ತದೆ, ಯಾವ ಸಂಬಂಧಪಟ್ಟಿದೆ ಅದನ್ನು ಕೂಡ ತಿಳ್ಕೊಂಡು ಬರ್ಬೇಕು. ಆಯ್ತಾ? ಇನ್ನುಳಿದ ಮುಂದಿನ ಕೂಡ ತಿಳ್ಕೊಂಡು